ನಮಸ್ತೆ. ಇಂದಿನ ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಆಧ್ಯಾತ್ಮಿಕ ಮೌಲ್ಯ ಶಿಕ್ಷಣದ ಬಗ್ಗೆ ಹಿಂದಿನ 3 ಸಂಚಿಕೆಗಳಲ್ಲಿ ನಾವು ವಿಚಾರವನ್ನು ಮಾಡಿದ್ವಿ. ಈ 3 ಸಂಚಿಕೆಗಳಲ್ಲಿ ನಾನು ಯಾರು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡ್ವಿ. ನಾನು ಈ ಕಣ್ಣಿಗೆ ಗೋಚರಿಸುವಂತಹ ಭೌತಿಕವಾದಂತಹ ಈ ಶರೀರ ನಾನಲ್ಲ. ಯಾವುದು ಅಭೌತಿಕ ಶಕ್ತಿಯಾಗಿದೆ, ಯಾವುದು ಸ್ಥೂಲ ನೇತ್ರಗಳಿಗೆ ಗೋಚರಿಸೋದಿಲ್ಲ, ಆ ಒಂದು ಅಭೌತಿಕ ಶಕ್ತಿ ನಾನಾಗಿದ್ದೀನಿ. ಆ ಅಭೌತಿಕ ಶಕ್ತಿಗೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಹೇಳ್ತಾರೆ ಅಥವಾ ಸೋಲ್ ಅಂತ ಹೇಳ್ತಾರೆ. ಅದನ್ನು ತಿಳ್ಕೊಂಡ್ವಿ. ಹಾಗೆ ಆತ್ಮ ಅನ್ನುವಂಥದ್ದು ಸಾಧಕ ಆಗಿದೆ. ಈ ಶರೀರ ಕೇವಲ ಒಂದು ಸಾಧನ ಅಂತಲೂ ಕೂಡ ಅರ್ಥ ಮಾಡಿಕೊಂಡ್ವಿ. ಈ ಶರೀರ ಹೇಗೆ ಪಂಚತತ್ವಗಳಿಂದ ಆಗಿದೆ, ಹಾಗೆ ಆತ್ಮನು ಕೂಡ 7 ಕ್ವಾಲಿಟೀಸ್ ಅಥವಾ ಸತೋ ಗುಣಗಳಿಂದ ಆಗಿದೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ನಂತರ ಆತ್ಮದಲ್ಲಿ ಏನು 3 ಇಂದ್ರಿಯಗಳಿದೆ, ಮನಸ್ಸು, ಬುದ್ಧಿ ಹಾಗೂ ಸಂಸ್ಕಾರ, ಅದನ್ನು ಕೂಡ ತಿಳ್ಕೊಂಡ್ವಿ. ಹಾಗೆ ಶರೀರ ಏನು ಪಂಚೇಂದ್ರಿಯಗಳಿಂದ ಈ ಒಂದು 5 ಎಲಿಮೆಂಟ್ಸನ್ನು ಕೊಡುತ್ತೆ, ಅದು ಕೂಡ ನಮಗೆ ಗೊತ್ತಿದೆ. ಈಗ ತಾವೇ ನೋಡಿ, ಆತ್ಮ ಯಾವುದು 7 ಕ್ವಾಲಿಟೀಸಿಂದ ಆಗಿದೆ. ಜ್ಞಾನ, ಪವಿತ್ರತೆ, ಶಾಂತಿ, ಪ್ರೀತಿ, ಸುಖ, ಆನಂದ ಹಾಗೂ ಶಕ್ತಿ. ಹಾಗೂ ಆತ್ಮದ ಇಂದ್ರಿಯಗಳೇನಿದೆ, ಸಿಮ್ ಅಂತ ಏನು ಹೇಳ್ತೀವಿ, ಮನಸ್ಸು, ಬುದ್ಧಿ, ಸಂಸ್ಕಾರ, 7 + 3 ಇದು 10 ಅಥವಾ 10 ಆಗಿದೆ. ಹಾಗೆ ಶರೀರ ಏನಿದೆ ಅದು ಕೂಡ 10 ಪಂಚೇಂದ್ರಿಯಗಳು ಮತ್ತು 5 ತತ್ವಗಳು. ಸೊ ಈಗ ಈ ಪಂಚೇಂದ್ರಿಯಗಳ ಮೂಲಕ ನಾನು ಆತ್ಮ ಯಾವ ರೀತಿ ಕಾರ್ಯ ಮಾಡುವಂಥದ್ದು, ಆತ್ಮ ಯಾವ ರೀತಿ ಇದೆ, ಆತ್ಮದ ಸ್ಥಾನ ಈ ಶರೀರದಲ್ಲಿ ಎಲ್ಲಿದೆ ಅನ್ನುವಂತಹ ವಿಚಾರವನ್ನು ಈ ಸಂಚಿಕೆಯಲ್ಲಿ ನಾವೆಲ್ಲರೂ ತಿಳ್ಕೊಳ್ಳೋಣ. ಸೊ ಆತ್ಮ ಒಂದು ಸೂಕ್ಷ್ಮವಾದ ಚೈತನ್ಯ ಶಕ್ತಿ, ಯಾವುದೂ ಸ್ಥೂಲ ನೇತ್ರಗಳಿಗೆ ಗೋಚರಿಸೋದಿಲ್ಲ, ಅಗೋಚರ ಶಕ್ತಿ. ಆ ಆತ್ಮ ಅನ್ನುವಂಥ ಚೈತನ್ಯ ಶಕ್ತಿ ಈ ಶರೀರದಲ್ಲಿ ಮುಖದಲ್ಲಿ, ಅಂದರೆ ಭ್ರುಕುಟಿಯ ಮಧ್ಯಭಾಗದಲ್ಲಿ ಅಥವಾ 2 ಭ್ರೂ ಮಧ್ಯದಲ್ಲಿ ಜ್ಯೋತಿ ಸ್ವರೂಪದಲ್ಲಿ ಪ್ರಕಾಶಮಯವಾಗಿ ಹೊಳಿತಾ ಇದೆ. ಅಂದರೆ ಆತ್ಮದ ಸ್ಥಾನ ಸೆಂಟರ್ ಆಫ್ ದಿ ಫೋರೆಡ್ ಅಂತ ಹೇಳ್ತೀವಿ, ಅಥವಾ ಭ್ರುಕುಟಿಯ ಮಧ್ಯಭಾಗ ಅಥವಾ ಹಣೆಯ ಮಧ್ಯಭಾಗದಲ್ಲಿದೆ. ಸೊ ಆತ್ಮ ಹಣೆಯ ಮಧ್ಯಭಾಗದಲ್ಲಿ ಜ್ಯೋತಿ ಸ್ವರೂಪದಲ್ಲಿ ಸ್ಥಿತ ಆಗಿದೆ, ಅಥವಾ ಚೈತನ್ಯವಾದ ನಕ್ಷತ್ರ ಅಂತಲೂ ಹೇಳ್ಬೋದು. ಹೀಗೆ ನಕ್ಷತ್ರಗಳನ್ನು ನೋಡ್ತೀವಿ, ಸ್ಟಾರ್ ಅಂತ ಹೇಳ್ತೀವಿ. ಸೊ ಆತ್ಮ ಒಂದು ಪ್ರಕಾಶಮಯವಾಗಿ ಹೊಳೆಯುತ್ತಿರುವಂಥ ನಕ್ಷತ್ರ ಅಥವಾ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ. ಆ ಜ್ಯೋತಿ ಹಣೆಯ ಮಧ್ಯದಲ್ಲಿ ಕುಳಿತು ಕಣ್ಣುಗಳ ಮೂಲಕ ನೋಡ್ತಾ ಹೋಗುತ್ತೆ, ಕಿವಿಗಳ ಮೂಲಕ ಕೇಳ್ತಾ ಹೋಗುತ್ತೆ, ಬಾಯಿ ಮೂಲಕ ಮಾತನಾಡ್ತಾ ಈ ಪಂಚೇಂದ್ರಿಯಗಳ ಮೂಲಕ ಆತ್ಮವೆಂಬ ಅಗೋಚರವಾದ ಶಕ್ತಿ ಏನಿದೆ, ಜ್ಯೋತಿ ಸ್ವರೂಪ ಆತ್ಮ ಏನಿದೆ, ಪ್ರತಿಯೊಂದು ಕಾರ್ಯವನ್ನು ಮಾಡ್ತಾ ಹೋಗುತ್ತೆ. ಸೊ ಆತ್ಮ ಹಣೆ ಮಧ್ಯದಲ್ಲೇ ಯಾಕಿದೆ ಅಂತ ತಾವು ಕೇಳ್ಬೋದು. ಏಕೆಂದರೆ ಪ್ರತಿಯೊಂದು ಕೂಡ ಏನೇ ಒಂದು ಕಾಲಿಗೆ ಮುಳ್ಳು ಚುಚ್ಚಿದ್ರೂ ಕೂಡ ಮೆಸೇಜ್ ಬರುವಂಥದ್ದು ಬ್ರೈನ್ಗೆ. ಸೊ ಬ್ರೈನಲ್ಲಿ ಆತ್ಮ ಇರುವಂಥದ್ದು. ಸೊ ಅದನ್ನು ನಾವು ಲೊಕೇಶನ್ ಹೇಗೆ ತೋರಿಸುವಂಥದ್ದು, ಅದನ್ನು ನಾವು ಸೆಂಟರ್ ಆಫ್ ದಿ ಫೋರೆಡಲ್ಲಿ ತೋರಿಸ್ತೀವಿ. ಸೊ ಅದಕ್ಕೋಸ್ಕರ ಹೇಳ್ತಾರೆ, ಇನ್ ಬಿಟ್ವೀನ್ ಪಿಟ್ಯೂಟರಿ ಗ್ಲ್ಯಾಂಡ್ ಮತ್ತು ಹೈಪೋಥಾಲಮಸ್ ಮಧ್ಯದಲ್ಲಿ ಆತ್ಮ ಇದೆ ಅಂತ ಸೈಂಟಿಫಿಕ್ಕಾಗಿ ಹೇಳಲಾಗುತ್ತೆ. ಸೊ ನಾವು ಸ್ಥೂಲವಾಗಿ ಹೇಳಬೇಕು ಅಂದರೆ ಹಣೆಯ ಮಧ್ಯಭಾಗದಲ್ಲಿ. ಸೊ ಹಾಗಾಗಿ ಹೇಳಲಾಗುತ್ತೆ, ಸಾಮಾನ್ಯವಾಗಿ ಹೇಳ್ತಾರೆ, ನಾನು ನೋಡಿ ಮಾತಾಡಿ ಅಂತ ಹೇಳ್ತಾರೆ. ಅದು ನನ್ನ ನೋಡಿ ಮಾತಾಡಿ ಅಂದರೆ ನನ್ನ ಮುಖ ನೋಡಿ ಮಾತಾಡಿ ಅಂತ ಹೇಳ್ತಾರೆ. ಮುಖ ನೋಡಿ ಮಾತಾಡಿ ಅಂದರೆ ನಾನು ಆತ್ಮ ಜ್ಯೋತಿ ಏನಿದ್ದೀನಿ, ಆ ಜ್ಯೋತಿ ಸ್ವರೂಪ ಆತ್ಮ
ಹಣೆಯ ಮಧ್ಯಭಾಗದಲ್ಲಿ ಏನು ಹೊಳಿತಾ ಇದೆ ಅದನ್ನು ನೋಡಿ ಮಾತಾಡಿ ಅಂತ ಹೇಳುವಂಥದ್ದು. ಸೊ ಆತ್ಮ ಜ್ಯೋತಿ ಪಂಚೇಂದ್ರಿಯಗಳ ಮೂಲಕ ಕಾರ್ಯವನ್ನು ಮಾಡ್ತಾ ಹೋಗುತ್ತೆ. ಸೊ ನನ್ನ ಆತ್ಮ ಈ 7 ಕ್ವಾಲಿಟೀಸ್ ಏನಿದೆ, ಸತೋ ಗುಣಗಳು ಏನಿದೆ, ಅದರ ಮೂಲಕ ಕಾರ್ಯ ಮಾಡಬೇಕು. ಈಗ ಆತ್ಮದಲ್ಲಿ 7 ಗುಣಗಳಲ್ಲಿ ಒಂದು ಗುಣನಾದರೂ ಕೂಡ ನನ್ನ ಕರ್ಮೇಂದ್ರಿಯಗಳ ಮೂಲಕ ಕಾಣಿಸ್ಬೇಕು. ಫಾರ್ ಎಕ್ಸಾಂಪಲ್, ನಾನು ನೋಡ್ತಾ ಇದ್ದೀನಿ, ನನ್ನ ದೃಷ್ಟಿಯಲ್ಲಿ ಶಾಂತಿ ಇರಬೇಕು, ಅಥವಾ ಪವಿತ್ರತೆ ಇರಬೇಕು, ಅಥವಾ ಪ್ರೀತಿ ಇರಬೇಕು, ಆತ್ಮಿಕ ಪ್ರೀತಿ ಅನ್ನುವಂಥದ್ದು, ಅಥವಾ ಸುಖ ಅನ್ನುವಂಥದ್ದು, ಅಥವಾ ಶಕ್ತಿ ಅನ್ನುವಂಥದ್ದು. 7 ಕ್ವಾಲಿಟೀಸಲ್ಲಿ ಜ್ಞಾನ ಇರ್ಬೋದು. ಆ 7 ಗುಣಗಳೇನಿದೆ, 7 ಗುಣಗಳಲ್ಲಿ ಒಂದು ಗುಣನಾದರೂ ಕೂಡ ಪ್ರಕಟ ಆಗಬೇಕು. ನಾನು ಮಾತನಾಡಬೇಕಾದ್ರೂ ಕೂಡ ಅಷ್ಟೇ. ಸೊ ಆ 7 ಕ್ವಾಲಿಟೀಸ್ ನನ್ನಲ್ಲಿ ಇರಬೇಕು. ಅದರಲ್ಲಿ ಒಂದು ಗುಣ ಇದ್ದರೂ ಕೂಡ ಅದು ಮತ್ತೊಂದು 6 ಗುಣಗಳನ್ನು ತಂದೆ ತರುತ್ತೆ. ನನ್ನಲ್ಲಿ ಶಾಂತಿ ಇದ್ದರೆ ಅದು ಪ್ರೀತಿನೂ ತರುತ್ತೆ, ಶಕ್ತಿನೂ ತರುತ್ತೆ. ಏಕೆಂದರೆ ಈ 7 ಗುಣಗಳೇನಿದೆ ಒಂದಕ್ಕೊಂದು ಇಂಟರ್ ರಿಲೇಟೆಡ್. ನನ್ನಲ್ಲಿ ಜ್ಞಾನ ಇದ್ದಾಗ, ನಾಲೆಡ್ಜ್ ಇದ್ದಾಗ ನನ್ನಲ್ಲಿ ಪ್ಯೂರಿಟಿ ಬಂದೇ ಬರುತ್ತೆ. ನನ್ನ ಮನಸ್ಸನ್ನು ಎಷ್ಟು ಶುದ್ಧವಾಗಿ ಇಟ್ಕೊಂಡಿರ್ತೀನಿ, ಎಷ್ಟು ಸ್ವಚ್ಛತೆಯಿಂದ ಇಟ್ಕೊಂಡಿರ್ತೀನಿ, ಅಷ್ಟು ನನ್ನಲ್ಲಿ ಶಾಂತಿ ಇರುತ್ತೆ. ಶಾಂತಿ ಇದ್ದಾಗ ನನ್ನಲ್ಲಿ ಪ್ರೀತಿ ಮೂಡುತ್ತೆ. ಪ್ರೀತಿ ಇದ್ದಾಗ ನನ್ನ ಮನಸ್ಸು ಕೂಡ ಸಂತೋಷವಾಗಿರುತ್ತೆ ಅಥವಾ ಸುಖವಾಗಿರುತ್ತೆ. ಸುಖ ಇದ್ದಾಗ ಬ್ಲಿಸ್ ಇದ್ದೇ ಇರುತ್ತೆ, ಆನಂದ ಇರುತ್ತೆ. ಇದೆಲ್ಲ 6 ಗುಣಗಳಿದ್ದಾಗ ಶಕ್ತಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನನ್ನ ದೃಷ್ಟಿಯಲ್ಲೂ ಕೂಡ ಈ ಒಂದು 7 ಕ್ವಾಲಿಟೀಸ್ ಇರುವಂಥದ್ದು. ನಾನು ಮಾತನಾಡಬೇಕಾದ್ರೂ 7 ಕ್ವಾಲಿಟೀಸ್ ಇರಬೇಕು. ಹಾಗೆ ನಾನು ಯಾವುದೇ ಕಾರ್ಯ ಮಾಡಬೇಕಾದ್ರೂ ಈ 7 ಕ್ವಾಲಿಟೀಸಲ್ಲಿ ಒಂದು ಕ್ವಾಲಿಟಿನಾದರೂ ಕೂಡ ನಾವು ಚೂಸ್ ಮಾಡಿಕೊಂಡು ಸಮಯಕ್ಕನುಸಾರವಾಗಿ ನಾವು ಮಾಡಿದಾಗ ನಮಗೆ ಈ ಶರೀರದ ಹೊರೆ ಆಗಿರಲಿ ಅಥವಾ ಯಾವುದೇ ಕೆಲಸ ಮಾಡ್ತಿದ್ರೂ ನಮಗೆ ಅದರ ಬಾಂಡೇಜ್ ಅನಿಸಲ್ಲ, ಅದು ಒಂದು ಬಂಧನ ಅನಿಸೋದಿಲ್ಲ. 2 ಗಂಟೆಯಲ್ಲಿ ಮಾಡೋ ಕೆಲಸನ ನಾವು ಒಂದು ಗಂಟೆ ಅಥವಾ 3/4 ಗಂಟೆಯಲ್ಲಿ ಮುಗಿಸ್ಬೋದು. ಅದಕ್ಕೋಸ್ಕರ ಹೇಳಲಾಗತ್ತೆ ಸೋಲ್ ಅಂತ ಹೇಳಿದರೆ ಏನು. ತಮಗೆ ಮೊದಲೇ ತಿಳಿಸ್ದೆ, ಸೋಲ್ ಅಂದರೆ ಅಗೋಚರವಾದ ಶಕ್ತಿ ಅಥವಾ ಆತ್ಮ. ಇಂಗ್ಲೀಷಲ್ಲಿ ಸೋಲ್ ಅಂದರೆ ಅಬ್ರಿವೇಷನ್ ಸೋರ್ಸ್ ಆಫ್ ಯೂನಿಕ್ ಲೈಟ್ ಅಂತ. ಅಂದರೆ ಆತ್ಮ ಇರುವಂಥದ್ದೇ ಯೂನಿಕ್ ಲೈಟ್ ಸ್ವರೂಪ ಅಥವಾ ಪ್ರಕಾಶ ಸ್ವರೂಪ. ಅದನ್ನೇ ಇಂಗ್ಲೀಷಲ್ಲಿ ಸೆಲ್ಫ್ ಅಂತ ಹೇಳ್ತೀವಿ. ಸೆಲ್ಫ್ ಅಂತ ಹೇಳಿದ್ರೇ ಸ್ಪಿರಿಚುವಲ್ ಎನರ್ಜಿ ಲೈಟ್ ಫಾರ್ಮ್ ಅಂತ ಅದರ ಅಬ್ರಿವೇಷನ್. ಈ ಸೆಲ್ಫ್ ಅನ್ನುವಂಥ ವರ್ಡ್ ಅಥವಾ ಸೋಲ್ ಅನ್ನುವಂಥ ವರ್ಡೇ ಹೇಳುತ್ತೆ ಆತ್ಮ ಹೇಗಿದೆ ಅಂತ. ನನ್ನ ಆತ್ಮ ಅಂದ್ರೇ ಲೈಟ್ ಅಂದ್ರೇ ಆತ್ಮ. ಆದರೆ ಆತ್ಮ ಎನ್ನುವಂಥ ಲೈಟ್ ಏನಿದೆ, ಜ್ಯೋತಿ ಏನಿದೆ, ಅಥವಾ ಒಂದು ಪ್ರಕಾಶ ಏನಿದೆ, ನಕ್ಷತ್ರ ಏನಿದೆ, ಅದು ಈ ನೇಕೆಡ್ ಐಸಿಂದ ನೋಡೋಕ್ಕಾಗಲ್ಲ. ಅದನ್ನು ಯಾವ ಕಣ್ಣಿಂದ ನೋಡ್ಬೋದು ಅಂದರೆ ಬುದ್ಧಿಯಲ್ಲಿರುವಂತಹ ಅಂತರ್ಚಕ್ಷು ಅಥವಾ ದಿವ್ಯ ಚಕ್ಷುವಿನಿಂದ ಆ ಜ್ಯೋತಿಯನ್ನು ದರ್ಶನ ಮಾಡೋದಕ್ಕೆ ಸಾಧ್ಯ. ನನ್ನ ಅಂತರ್ಚಕ್ಷುವಿಂದ ನಾನು ಆತ್ಮ ಜ್ಯೋತಿಯನ್ನು ನನ್ನ ಹಣೆಯ ಮಧ್ಯಭಾಗದಲ್ಲಿ ದರ್ಶನ ಮಾಡ್ಕೋಬೋದು. ಹಾಗೆ ಸಂಸ್ಕಾರ ಏನು ಮಾಡುತ್ತೆ? ಸಂಸ್ಕಾರದಲ್ಲಿ ಈ ಸತೋ ಗುಣಗಳು ಏನಿದೆ ಇದು ಅನುಭವ ಆಗ್ತಾ ಹೋಗುತ್ತೆ, ಅನುಭವ ಮಾಡ್ತಾ ಹೋಗ್ತೀವಿ. ನಾವು ಮೆಡಿಟೇಷನ್ ಮಾಡಬೇಕಾದ್ರೆ ಅಥವಾ ಧ್ಯಾನವನ್ನು ಮಾಡಬೇಕಾದ್ರೆ ಮನಸ್ಸಿಗೆ ಚಿಂತನೆಯನ್ನು ಕೊಡ್ತಾ ಹೋಗಬೇಕು. ಮನಸ್ಸು ಚಿಂತನೆಯನ್ನು ಮಾಡ್ತಾ ಹೋಗಬೇಕು. ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ನಾವು ಆಲೋಚನೆ ಮಾಡ್ತಾ ಯಾವ ಗುಣ ಬೇಕು ಆ ಗುಣದ ಬಗ್ಗೆ ಆಲೋಚನೆ ಮಾಡ್ತಾ ನಂತರ ಬುದ್ಧಿಯಿಂದ ಆತ್ಮದ ದರ್ಶನ ಮಾಡ್ತಾ ಹೋಗಬೇಕು. ಅಂದರೆ ನಮ್ಮ ಹಣೆಯ ಮಧ್ಯಭಾಗದಲ್ಲಿ ಆ ಜ್ಯೋತಿ ಸ್ವರೂಪವನ್ನು ದರ್ಶನ ಮಾಡ್ತಾ
ಸಂಸ್ಕಾರದಲ್ಲಿ ಆ ಗುಣಗಳನ್ನು ಅನುಭವ ಮಾಡ್ತಾ ಹೋಗಬೇಕು. ಅದಕ್ಕೋಸ್ಕರ ಈ ಒಂದು ಸಂಚಿಕೆಯಲ್ಲಿ ನಾವು ಚಿಂತನೆಯನ್ನು ಮಾಡೋಣ, ಜೊತೆಗೆ ಆತ್ಮದ ದರ್ಶನವನ್ನು ಕೂಡ ಮಾಡೋಣ, ಜೊತೆಗೆ ಆತ್ಮದ ಗುಣಗಳೇನಿದೆ ಅದನ್ನು ಅನುಭವ ಕೂಡ ಮಾಡೋಣ. ಈಗ ನಾವು ಕೆಲವು ನಿಮಿಷಗಳು ಈ ವರ್ತಮಾನ ಸಮಯದಲ್ಲಿ ಸ್ಥಿತ ಆಗಿ ಭೂತಕಾಲದಲ್ಲಿ ಆಗಿರುವಂತಹ ಎಲ್ಲ ವಿಚಾರಗಳಿಗೆ, ಎಲ್ಲ ಸಮಸ್ಯೆಗಳಿಗೆ ಬಿಂದುವನ್ನು ಹಾಕಿ ನಾನು ಕೂಡ ಬಿಂದು ಅಂತ ತಿಳ್ಕೊಂಡು, ಅಥವಾ ನಾನು ಕೇವಲ ಒಂದು ನಕ್ಷತ್ರ ಅಥವಾ ಜ್ಯೋತಿ ಆಗಿದ್ದೀನಿ ಅಂತ ತಿಳ್ಕೊಂಡು ಪ್ರೆಸೆಂಟಲ್ಲಿದ್ದು ಅಸತು ಗುಣಗಳು ಅನುಭವ ಮಾಡೋಣ. ನಾನು ಅಗೋಚರವಾದ ಅಭೌತಿಕ ಶಕ್ತಿ, ಪರಿಶುದ್ಧವಾದ ಜ್ಯೋತಿಯಾಗಿದ್ದೀನಿ. ನಾನು ಜ್ಯೋತಿ ಈ ಶರೀರದ ಹಣೆಯ ಮಧ್ಯಭಾಗದಲ್ಲಿ ಪ್ರಕಾಶಮಯವಾಗಿ ಹೊಳಿತಾ ಇದ್ದೀನಿ. ನನ್ನ ನಿಜ ಸ್ವರೂಪ ಶಾಂತಿಯಾಗಿದೆ. ಶಾಂತಿ ನನ್ನ ಸ್ವಧರ್ಮ ಆಗಿದೆ. ಶಾಂತಿ ನನ್ನ ಜೀವನದ ಶೃಂಗಾರ ಆಗಿದೆ. ಶಾಂತಿಯ ಶಕ್ತಿ ನಾನು ಜ್ಯೋತಿಯಲ್ಲಿ ಅಡಕವಾಗಿದೆ. ನನ್ನ ಮನಸ್ಸು ಪ್ರಶಾಂತವಾಗಿದೆ. ನಾನು ಜ್ಯೋತಿ ಶಾಂತಿಯನ್ನು ಅನುಭವ ಮಾಡ್ತಾ ಇದ್ದೀನಿ. ಈ ಶಾಂತಿಯ ತರಂಗಗಳು ನನ್ನ ದೃಷ್ಟಿಯ ಮೂಲಕ ಹರಡ್ತಾ ಇದೆ. ನನ್ನ ಕಣ್ಣುಗಳು ಶೀತಲವಾಗಿದೆ. ನನ್ನ ಶಬ್ದಗಳಲ್ಲಿ ಸಂಯಮ ಮೂಡಿದೆ. ನಾನು ಮಾಡುವಂತಹ ಕಾರ್ಯಗಳು ಶಾಂತಪೂರ್ವಕವಾಗಿ ನಡೀತಾ ಇದೆ. ಈ ಪಂಚೇಂದ್ರಿಯಗಳು ಶೀತಲವಾಗಿದೆ. ನಾನು ಜ್ಯೋತಿ ಈ ಪಂಚೇಂದ್ರಿಯಗಳಿಗೆ ಮಾಲೀಕನಾಗಿದ್ದೀನಿ. ಮನಸ್ಸು ಕೂಡ ನನ್ನ ನಿಯಂತ್ರಣದಲ್ಲಿದೆ. ನಾನು ಎಲ್ಲ ಒತ್ತಡಗಳಿಂದ ಮುಕ್ತನಾಗಿದ್ದೀನಿ. ಎಲ್ಲ ಸಮಸ್ಯೆಗಳಿಂದ ಮುಕ್ತನಾಗಿದ್ದೀನಿ. ನನ್ನ ಮನಸ್ಸು ಹಗುರವಾಗಿದೆ, ಪ್ರಶಾಂತವಾಗಿದೆ. ಐ ಆಮ್ ಎ ಪೀಸ್ಫುಲ್ ಸೋಲ್. ಈ ಮನಸ್ಸಿನ ಶಾಂತಿಯಿಂದ ಈ ಶರೀರನೂ ಕೂಡ ಆರೋಗ್ಯವಾಗಿದೆ, ಹಗುರವಾಗಿದೆ. ನಾನು ಸಂಪೂರ್ಣವಾಗಿ ಶಾಂತಿಯನ್ನು ಅನುಭವ ಮಾಡ್ತಾ ಇದ್ದೀನಿ. ಶರೀರ ಹಾಗೂ ಮನಸ್ಸು ಎರಡೂ ಕೂಡ ರಿಲ್ಯಾಕ್ಸ್ ಆಗಿದೆ. ನನ್ನ ಜೀವನ ಸುಖ ಶಾಂತಿಯಿಂದ ಸಮೃದ್ಧಿಯಾಗಿದೆ. ಸಂಪೂರ್ಣವಾದ ಆರೋಗ್ಯ ನನ್ನಲ್ಲಿ ನೆಲೆಸಿದೆ. ಓಂ ಶಾಂತಿ ಶಾಂತಿ ಶಾಂತಿ.